ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಯನ್ನ ನಿಗ್ರಹಿಸೋದಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ನೋಡಿ ಆರ್ಮಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಯುದ್ಧದ ಕಾರ್ಮೋಡ ಕವಿದಂಗೆ ಕಾಣಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ ನಾನಿರುವಂತಹ ಜಾಗ ಇದು ಶ್ರೀನಗರದ ರಾಜ್ಬಾಗ್ ಸರ್ಕಲ್ ನಲ್ಲಿ ಇದೀನಿ. ಈ ಸರ್ಕಲ್ ನಲ್ಲಿ ನೋಡಿ ಸಂಪೂರ್ಣ ಬ್ಯಾರಿಕೇಟಿಂಗ್ ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಟಿಂಗ್ ಹಾಕಿ ಎಲ್ಲ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧವನ್ನ ಸಾರಿ ಬಿಡಬಹುದು. ಭಯೋತ್ಪಾದಕರ ವಿರುದ್ಧ ನಿರಂತರವಾಗಿ ನಡೀತಾ ಇದೆ, ಪಾಕಿಸ್ತಾನದ ವಿರುದ್ಧ. ಹಾಗಾಗಿ ಶಸ್ತ್ರ ಸಜ್ಜಿತರಾಗಿ ಭಾರತೀಯ ಸೇನೆ ಸನ್ನದ್ಧವಾಗಿ ನಿಂತ್ಕೊಂಡಿದೆ. ಅದರಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈ ಸರ್ಕಲ್ ಅನ್ನ ಒಂದ್ಸಲ ನೋಡಿ ನೀವು. ಈ ಶ್ರೀನಗರ ಇದೆಯಲ್ಲ, ಕಾಶ್ಮೀರದ ಹೃದಯ ಭಾಗ ಇದು. ಇಲ್ಲಿಂದನೇ ಜನ ಮೂವ್ಮೆಂಟ್ ಆಗ್ಬೇಕು. ಎಲ್ಲಿಗೆ ಹೋಗೋದಾದ್ರೂ ಕೂಡ ಇಲ್ಲಿಗೆ ಬಂದೇ ಹೋಗ್ಬೇಕು. ಜನರ ಓಡಾಟ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಏನ್ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವಲ್ಲ, ಈ ಸರ್ಕಲ್ ನಲ್ಲಿ ಹೋಗ್ತಾ ಇರುವಂತ ವೆಹಿಕಲ್ ಗಳೆಲ್ಲ ತಾವು ಗಮನಿಸ್ತಾ ಇದೀರಲ್ಲ, ಬಹುತೇಕ ಟೂರಿಸ್ಟ್ ಗಳು ಪೆಹಲ್ಗಾಮ್ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲ ಸ್ಥಳಗಳಿಗೂ ಕೂಡ ಬಂದವರು ಈಗ ಮೂವ್ ಆಗ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಆರ್ಮಿ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರದ ಈ ಒಂದು ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಿಗೆ ಈ ಒಂದು ಘಟನೆಯಾಗಿ ಪೆಹಲ್ಗಾವ್ನ ಭಯೋತ್ಪಾದಕ ದಾಳಿಯಾಗಿ ಇವತ್ತಿಗೆ ಸುಮಾರು 5ನೇ ದಿನ ಆಗಿದೆ. ಇವತ್ತು ಒಂದು ಮಟ್ಟಿಗೆ ಜನರ ಓಡಾಟ ಅದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರಂತೆ ಕಾರ್ಯಾಚರಣೆ ಸೇನಾ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಬರುವಂತ ಯಾತ್ರಿಕರು ಕೂಡ ಬರುವಂತ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಪೆಹಲ್ಗಾವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹೋಟೆಲ್ಗಳು ಎಲ್ಲವೂ ಕೂಡ ಫುಲ್ ಇದಾವೆ. ಹಾಗೆ ಏನು ಟೂರಿಸ್ಟ್ ವೆಹಿಕಲ್ಗಳು, ಟ್ಯಾಕ್ಸಿಗಳೆಲ್ಲವೂ ಕೂಡ ನಿರಂತರವಾಗಿ ಓಡಾಡ್ತಾ ಇದಾವೆ. ಹಾಗೆ ನೋಡ್ತಾ ಇದ್ದೀರಿ ನೀವು, ಸಹಜವಾಗಿ ಇಲ್ಲಿ ಬರುವಂತ ವೆಹಿಕಲ್ಗಳೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ಗಳು. ನೋಡಿ ಇದೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ಗಳು. ಆ ವೆಹಿಕಲ್ಗಳೆಲ್ಲವೂ ಕೂಡ ಪೆಹಲ್ಗಾವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಆಗಮಿಸುವಂತ ಪ್ರವಾಸಿಗರು ಮಾತ್ರ ಮೊದಲೇ ಬುಕಿಂಗ್ ಮಾಡ್ಕೊಂಡವರೆಲ್ಲರೂ ಕೂಡ ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಬರ್ತಿರೋದು, ಕಾಶ್ಮೀರಕ್ಕೆ ಬರ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಇದೆ. ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಅದರಂತೆ ಪ್ರವಾಸಿಗರು ಕೂಡ ಪೆಹಲ್ಗಾವ್ ಹೊರತುಪಡಿಸಿ ಬೇರೆಲ್ಲ ಜಾಗಗಳಿಗೆ ಈಗ ನಿಧಾನವಾಗಿ ಹೋಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ನಮಸ್ಕಾರ. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಯನ್ನ ನಿಗ್ರಹಿಸೋದಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ನೋಡಿ ಆರ್ಮಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಯುದ್ಧದ ಕಾರ್ಮೋಡ ಕವಿದಂಗೆ ಕಾಣಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ ನಾನಿರುವಂತಹ ಜಾಗ ಇದು ಶ್ರೀನಗರದ ರಾಜ್ಬಾಗ್ ಸರ್ಕಲ್ ನಲ್ಲಿ ಇದೀನಿ. ಈ ಸರ್ಕಲ್ ನಲ್ಲಿ ನೋಡಿ ಸಂಪೂರ್ಣ ಬ್ಯಾರಿಕೇಟಿಂಗ್ ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಟಿಂಗ್ ಹಾಕಿ ಎಲ್ಲ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧವನ್ನ ಸಾರಿ ಬಿಡಬಹುದು. ಭಯೋತ್ಪಾದಕರ ವಿರುದ್ಧ ನಿರಂತರವಾಗಿ ನಡೀತಾ ಇದೆ, ಪಾಕಿಸ್ತಾನದ ವಿರುದ್ಧ. ಹಾಗಾಗಿ ಶಸ್ತ್ರ ಸಜ್ಜಿತರಾಗಿ ಭಾರತೀಯ ಸೇನೆ ಸನ್ನದ್ಧವಾಗಿ ನಿಂತ್ಕೊಂಡಿದೆ. ಅದರಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈ ಸರ್ಕಲ್ ಅನ್ನ ಒಂದ್ಸಲ ನೋಡಿ ನೀವು. ಈ ಶ್ರೀನಗರ ಇದೆಯಲ್ಲ, ಕಾಶ್ಮೀರದ ಹೃದಯ ಭಾಗ ಇದು. ಇಲ್ಲಿಂದನೇ ಜನ ಮೂವ್ಮೆಂಟ್ ಆಗ್ಬೇಕು. ಎಲ್ಲಿಗೆ ಹೋಗೋದಾದ್ರೂ ಕೂಡ ಇಲ್ಲಿಗೆ ಬಂದೇ ಹೋಗ್ಬೇಕು. ಜನರ ಓಡಾಟ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಏನ್ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವಲ್ಲ, ಈ ಸರ್ಕಲ್ ನಲ್ಲಿ ಹೋಗ್ತಾ ಇರುವಂತ ವೆಹಿಕಲ್ ಗಳೆಲ್ಲ ತಾವು ಗಮನಿಸ್ತಾ ಇದೀರಲ್ಲ, ಬಹುತೇಕ ಟೂರಿಸ್ಟ್ ಗಳು ಪೆಹಲ್ಗಾಮ್ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲ ಸ್ಥಳಗಳಿಗೂ ಕೂಡ ಬಂದವರು ಈಗ ಮೂವ್ ಆಗ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಆರ್ಮಿ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರದ ಈ ಒಂದು ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಿಗೆ ಈ ಒಂದು ಘಟನೆಯಾಗಿ ಪೆಹಲ್ಗಾವ್ನ ಭಯೋತ್ಪಾದಕ ದಾಳಿಯಾಗಿ ಇವತ್ತಿಗೆ ಸುಮಾರು 5ನೇ ದಿನ ಆಗಿದೆ. ಇವತ್ತು ಒಂದು ಮಟ್ಟಿಗೆ ಜನರ ಓಡಾಟ ಅದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರಂತೆ ಕಾರ್ಯಾಚರಣೆ ಸೇನಾ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಬರುವಂತ ಯಾತ್ರಿಕರು ಕೂಡ ಬರುವಂತ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಪೆಹಲ್ಗಾವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹೋಟೆಲ್ಗಳು ಎಲ್ಲವೂ ಕೂಡ ಫುಲ್ ಇದಾವೆ. ಹಾಗೆ ಏನು ಟೂರಿಸ್ಟ್ ವೆಹಿಕಲ್ಗಳು, ಟ್ಯಾಕ್ಸಿಗಳೆಲ್ಲವೂ ಕೂಡ ನಿರಂತರವಾಗಿ ಓಡಾಡ್ತಾ ಇದಾವೆ. ಹಾಗೆ ನೋಡ್ತಾ ಇದ್ದೀರಿ ನೀವು, ಸಹಜವಾಗಿ ಇಲ್ಲಿ ಬರುವಂತ ವೆಹಿಕಲ್ಗಳೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ಗಳು. ನೋಡಿ ಇದೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ಗಳು. ಆ ವೆಹಿಕಲ್ಗಳೆಲ್ಲವೂ ಕೂಡ ಪೆಹಲ್ಗಾವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಆಗಮಿಸುವಂತ ಪ್ರವಾಸಿಗರು ಮಾತ್ರ ಮೊದಲೇ ಬುಕಿಂಗ್ ಮಾಡ್ಕೊಂಡವರೆಲ್ಲರೂ ಕೂಡ ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಬರ್ತಿರೋದು, ಕಾಶ್ಮೀರಕ್ಕೆ ಬರ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಇದೆ. ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ.
ಅದರಂತೆ ಪ್ರವಾಸಿಗರು ಕೂಡ ಪೆಹಲ್ಗಾಂವ್ ಹೊರತುಪಡಿಸಿ ಬೇರೆಲ್ಲ ಜಾಗಗಳಿಗೆ ಈಗ ನಿಧಾನವಾಗಿ ಹೋಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಯನ್ನ ನಿಗ್ರಹಿಸೋದಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ನೋಡಿ ಆರ್ಮಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಯುದ್ಧದ ಕಾರ್ಮೋಡ ಕವಿದಂಗೆ ಕಾಣಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ ನಾನಿರುವಂತಹ ಜಾಗ ಇದು ಶ್ರೀನಗರದ ರಾಜ್ಬಾಗ್ ಸರ್ಕಲ್ ನಲ್ಲಿ ಇದೀನಿ. ಈ ಸರ್ಕಲ್ ನಲ್ಲಿ ನೋಡಿ ಸಂಪೂರ್ಣ ಬ್ಯಾರಿಕೇಟಿಂಗ್ ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಟಿಂಗ್ ಹಾಕಿ ಎಲ್ಲ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧವನ್ನ ಸಾರಿ ಬಿಡಬಹುದು. ಭಯೋತ್ಪಾದಕರ ವಿರುದ್ಧ ನಿರಂತರವಾಗಿ ನಡೀತಾ ಇದೆ, ಪಾಕಿಸ್ತಾನದ ವಿರುದ್ಧ. ಹಾಗಾಗಿ ಶಸ್ತ್ರ ಸಜ್ಜಿತರಾಗಿ ಭಾರತೀಯ ಸೇನೆ ಸನ್ನದ್ಧವಾಗಿ ನಿಂತ್ಕೊಂಡಿದೆ. ಅದರಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಈ ಸರ್ಕಲ್ ಅನ್ನ ಒಂದ್ಸಲ ನೋಡಿ ನೀವು. ಈ ಶ್ರೀನಗರ ಇದೆಯಲ್ಲ, ಕಾಶ್ಮೀರದ ಹೃದಯ ಭಾಗ ಇದು. ಇಲ್ಲಿಂದನೇ ಜನ ಮೂವ್ಮೆಂಟ್ ಆಗ್ಬೇಕು. ಎಲ್ಲಿಗೆ ಹೋಗೋದಾದ್ರೂ ಕೂಡ ಇಲ್ಲಿಗೆ ಬಂದೇ ಹೋಗ್ಬೇಕು. ಜನರ ಓಡಾಟ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಏನ್ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವಲ್ಲ, ಈ ಸರ್ಕಲ್ ನಲ್ಲಿ ಹೋಗ್ತಾ ಇರುವಂತ ವೆಹಿಕಲ್ ಗಳೆಲ್ಲ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹುತೇಕ ಟೂರಿಸ್ಟ್ ಗಳು ಪೆಹಲ್ಗಾಮ್ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲ ಸ್ಥಳಗಳಿಗೂ ಕೂಡ ಬಂದವರು ಈಗ ಮೂವ್ ಆಗ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಆರ್ಮಿ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರದ ಈ ಒಂದು ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಿಗೆ ಈ ಒಂದು ಘಟನೆಯಾಗಿ ಪೆಹಲ್ಗಾಂವ್ನ ಭಯೋತ್ಪಾದಕ ದಾಳಿಯಾಗಿ ಇವತ್ತಿಗೆ ಸುಮಾರು 5ನೇ ದಿನ ಆಗಿದೆ. ಇವತ್ತು ಒಂದು ಮಟ್ಟಿಗೆ ಜನರ ಓಡಾಟ ಅದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರಂತೆ ಕಾರ್ಯಾಚರಣೆ, ಸೇನಾ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಬರುವಂತ ಯಾತ್ರಿಕರು ಕೂಡ ಬರುವಂತ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಪೆಹಲ್ಗಾಂವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹೋಟೆಲ್ಗಳು ಎಲ್ಲವೂ ಕೂಡ ಫುಲ್ ಇದಾವೆ. ಹಾಗೆ ಏನು ಟೂರಿಸ್ಟ್ ವೆಹಿಕಲ್ ಗಳು, ಟ್ಯಾಕ್ಸಿಗಳೆಲ್ಲವೂ ಕೂಡ ನಿರಂತರವಾಗಿ ಓಡಾಡ್ತಾ ಇದಾವೆ. ಹಾಗೆ ನೋಡ್ತಾ ಇದ್ದೀರಿ ನೀವು, ಸಹಜವಾಗಿ ಇಲ್ಲಿ ಬರುವಂತ ವೆಹಿಕಲ್ ಗಳೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ ಗಳು. ನೋಡಿ ಇದೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ ಗಳು. ಆ ವೆಹಿಕಲ್ ಗಳೆಲ್ಲವೂ ಕೂಡ ಪೆಹಲ್ಗಾಂವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಆಗಮಿಸುವಂತ ಪ್ರವಾಸಿಗರು ಮಾತ್ರ ಮೊದಲೇ ಬುಕಿಂಗ್ ಮಾಡ್ಕೊಂಡವರೆಲ್ಲರೂ ಕೂಡ ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಬರ್ತಿರೋದು, ಕಾಶ್ಮೀರಕ್ಕೆ ಬರ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಇದೆ. ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಅದರಂತೆ ಪ್ರವಾಸಿಗರು ಕೂಡ ಪೆಹಲ್ಗಾಂವ್ ಹೊರತುಪಡಿಸಿ ಬೇರೆಲ್ಲ ಜಾಗಗಳಿಗೆ ಈಗ ನಿಧಾನವಾಗಿ ಹೋಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಯನ್ನ ನಿಗ್ರಹಿಸೋದಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ನೋಡಿ ಆರ್ಮಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಯುದ್ಧದ ಕಾರ್ಮೋಡ ಕವಿದಂಗೆ ಕಾಣಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ ನಾನಿರುವಂತಹ ಜಾಗ ಇದು ಶ್ರೀನಗರದ ರಾಜ್ಬಾಗ್ ಸರ್ಕಲ್ ನಲ್ಲಿ ಇದೀನಿ. ಈ ಸರ್ಕಲ್ ನಲ್ಲಿ ನೋಡಿ ಸಂಪೂರ್ಣ ಬ್ಯಾರಿಕೇಟಿಂಗ್ ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಟಿಂಗ್ ಹಾಕಿ ಎಲ್ಲ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧವನ್ನ ಸಾರಿ ಬಿಡಬಹುದು. ಭಯೋತ್ಪಾದಕರ ವಿರುದ್ಧ ನಿರಂತರವಾಗಿ ನಡೀತಾ ಇದೆ, ಪಾಕಿಸ್ತಾನದ ವಿರುದ್ಧ. ಹಾಗಾಗಿ ಶಸ್ತ್ರ ಸಜ್ಜಿತರಾಗಿ ಭಾರತೀಯ ಸೇನೆ ಸನ್ನದ್ಧವಾಗಿ ನಿಂತ್ಕೊಂಡಿದೆ. ಅದರಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಈ ಸರ್ಕಲ್ ಅನ್ನ ಒಂದ್ಸಲ ನೋಡಿ ನೀವು. ಈ ಶ್ರೀನಗರ ಇದೆಯಲ್ಲ, ಕಾಶ್ಮೀರದ ಹೃದಯ ಭಾಗ ಇದು. ಇಲ್ಲಿಂದನೇ ಜನ ಮೂವ್ಮೆಂಟ್ ಆಗ್ಬೇಕು. ಎಲ್ಲಿಗೆ ಹೋಗೋದಾದ್ರೂ ಕೂಡ ಇಲ್ಲಿಗೆ ಬಂದೇ ಹೋಗ್ಬೇಕು. ಜನರ ಓಡಾಟ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಏನ್ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವಲ್ಲ, ಈ ಸರ್ಕಲ್ ನಲ್ಲಿ ಹೋಗ್ತಾ ಇರುವಂತ ವೆಹಿಕಲ್ ಗಳೆಲ್ಲ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹುತೇಕ ಟೂರಿಸ್ಟ್ ಗಳು ಪೆಹಲ್ಗಾಂವ್ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲ ಸ್ಥಳಗಳಿಗೂ ಕೂಡ ಬಂದವರು ಈಗ ಮೂವ್ ಆಗ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಆರ್ಮಿ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಕಾಶ್ಮೀರದ ಈ ಒಂದು ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಿಗೆ ಈ ಒಂದು ಘಟನೆಯಾಗಿ ಪೆಹಲ್ಗಾಂವ್ನ ಭಯೋತ್ಪಾದಕ ದಾಳಿಯಾಗಿ ಇವತ್ತಿಗೆ ಸುಮಾರು 5ನೇ ದಿನ ಆಗಿದೆ. ಇವತ್ತು ಒಂದು ಮಟ್ಟಿಗೆ ಜನರ ಓಡಾಟ ಅದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರಂತೆ ಕಾರ್ಯಾಚರಣೆ, ಸೇನಾ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಬರುವಂತ ಯಾತ್ರಿಕರು ಕೂಡ ಬರುವಂತ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಪೆಹಲ್ಗಾಂವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹೋಟೆಲ್ಗಳು ಎಲ್ಲವೂ ಕೂಡ ಫುಲ್ ಇದಾವೆ. ಹಾಗೆ ಏನು ಟೂರಿಸ್ಟ್ ವೆಹಿಕಲ್ ಗಳು, ಟ್ಯಾಕ್ಸಿಗಳೆಲ್ಲವೂ ಕೂಡ ನಿರಂತರವಾಗಿ ಓಡಾಡ್ತಾ ಇದಾವೆ. ಹಾಗೆ ನೋಡ್ತಾ ಇದ್ದೀರಿ ನೀವು, ಸಹಜವಾಗಿ ಇಲ್ಲಿ ಬರುವಂತ ವೆಹಿಕಲ್ ಗಳೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ ಗಳು. ನೋಡಿ ಇದೆಲ್ಲವೂ ಕೂಡ ಟೂರಿಸ್ಟ್ ವೆಹಿಕಲ್ ಗಳು. ಆ ವೆಹಿಕಲ್ ಗಳೆಲ್ಲವೂ ಕೂಡ ಪೆಹಲ್ಗಾಂವ್ ಒಂದು ಜಾಗವನ್ನ ಬಿಟ್ಟು ಬೇರೆಲ್ಲ ಕಡೆ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ
ಆಗಮಿಸುವಂತ ಪ್ರವಾಸಿಗರು ಮಾತ್ರ ಮೊದಲೇ ಬುಕಿಂಗ್ ಮಾಡ್ಕೊಂಡವರೆಲ್ಲರೂ ಕೂಡ ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಬರ್ತಿರೋದು, ಕಾಶ್ಮೀರಕ್ಕೆ ಬರ್ತಿರೋದನ್ನ ತಾವು ಗಮನಿಸ್ತಾ ಇದೀವಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಇದೆ. ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಅದರಂತೆ ಪ್ರವಾಸಿಗರು ಕೂಡ ಪೆಹಲ್ಗಾಂವ್ ಹೊರತುಪಡಿಸಿ ಬೇರೆಲ್ಲಾ ಜಾಗಗಳಿಗೆ ಈಗ ನಿಧಾನವಾಗಿ ಹೋಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.